ಕೋಲಾರ ಕಾಂಗ್ರೆಸ್ ನಾಯಕರ ಬಡಿದಾಟ ತಾರಕಕ್ಕೇರಿದೆ. ಅಧಿವೇಶನದಲ್ಲೂ ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಹಾಗೂ ಮಾಲೂರು ಶಾಸಕ ನಂಜೇಗೌಡ ಏಕವಚನದಲ್ಲಿ ಕೂಗಾಡಿದ್ರು. ಸ್ಪೀಕರ್ ಮುಂದೆ ಕಾಂಗ್ರೆಸ್ ಶಾಸಕರ ಕೂಗಾಟ ಸರ್ಕಾರಕ್ಕೆ ತೀವ್ರ ಮುಜುಗರವನ್ನು ಉಂಟು ಮಾಡಿದೆ. ಹೀಗಾಗಿ ಇಬ್ಬರನ್ನು ಕೂಡ ಕರೆಸಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಒಂದಾಗಿರೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಕಿತ್ತಾಡದೆ ಒಗ್ಗಟ್ಟಿನಿಂದ ಇರಬೇಕು ಅಂತ ನಂಜೇಗೌಡ ಹಾಗೂ ನಾರಾಯಣಸ್ವಾಮಿ ಅವರಿಗೆ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನು ಕೊಟ್ಟಿದ್ದಾರೆ. ಬೆಳಗಾವಿ ಜಿಲ್ಲೆಯಾದ್ಯಂತ ವರುಣಾರ್ಭಟಕ್ಕೆ ನಾನಾ ಅವಾಂತರಗಳು ಸೃಷ್ಟಿಯಾಗಿದೆ. ಬೆಳಗಾವಿ ಯಳ್ಳೂರು ಮಾರ್ಗ ಮಧ್ಯೆ ಇರುವ ಬಳ್ಳಾರಿ ನಾಲಾ ನೀರು ಸಾವಿರಾರು ಎಕರೆ ಭತ್ತದ ಗದ್ದೆಯನ್ನು ಆವರಿಸಿದೆ. ಎರಡನೇ ಬಾರಿಗೆ ಬಿತ್ತನೆ ಮಾಡಿದ ಭತ್ತದ ಬೆಳೆ ಕೂಡ ನೀರು ಪಾಲಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಕೃಷಿ ಜಮೀನು ಜೊತೆಗೆ ಬಡಾವಣೆಗಳಿಗೂ ಕೂಡ ನಾಲೆಯ ನೀರು ನುಗ್ಗಿದೆ. ಇನ್ನು ಮನೆಯ ಒಳಗೆ ನೀರು ನುಗ್ಗುವ ಆತಂಕ ಕೂಡ ಸ್ಥಳೀಯರಲ್ಲಿ ಹೆಚ್ಚಾಗಿದೆ. ಯಾದಗಿರಿ ಜಿಲ್ಲೆಯಾದ್ಯಂತ ನಿರಂತರ ಮಳೆಯಾಗಿದ್ದು ಹಳ್ಳ ಕೊಳ್ಳ ಕೆರೆ ಕಟ್ಟೆಗಳು ತುಂಬಿದೆ. ಯರಗೋಳ ಕೆರೆ ಕೋಡಿ ಬಿದ್ದು ಗ್ರಾಮಕ್ಕೆ ನೀರು ನುಗ್ಗಿದೆ. ಗ್ರಾಮದ ಹಲವು ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿದ್ದು ಸವಾರರು ಪರದಾಡ್ತಿದ್ದಾರೆ. ರಸ್ತೆಯ ಪಕ್ಕದಲ್ಲಿ ರಾಜಕಾಲುವೆ ನಿರ್ಮಾಣ ಮಾಡಿ ನೀರು ಹರಿಯೋದಕ್ಕೆ ಅನುಕೂಲ ಮಾಡಿಕೊಡಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸುತ್ತಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಮಹಾಮಳೆಗೆ ಅನ್ನದಾತ ಕಂಗಾಲಾಗಿದ್ದಾರೆ. ಒಂದೇ ಸಮನೆ ಸುರಿತಾ ಇರುವ ಮಹಾಮಳೆಯಿಂದ ಹೆಸರು ಬೆಳೆ ಸಂಪೂರ್ಣವಾಗಿ ನಾಶ ಆಗಿ ಹೋಗಿದೆ. ಮಳೆಯಿಂದಾಗಿ ಕಟಾವಿನ ಹಂತಕ್ಕೆ ಬಂದ ಹೆಸರು ಬೆಳೆಯನ್ನ ಕಟಾವು ಮಾಡೋದಕ್ಕೆ ಆಗ್ತಾ ಇಲ್ಲ. ಸರ್ಕಾರ ಸೂಕ್ತ ಪರಿಹಾರವನ್ನ ಘೋಷಿಸಬೇಕು ಅಂತ ರೈತರು ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ಕಾರವಾರದಲ್ಲಿ ವರುಣಾರ್ಭಟಕ್ಕೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಒಂದು ಕಡೆ ಮಳೆ ಆರ್ಭಟವಾದರೆ ಮತ್ತೊಂದು ಕಡೆ ಸಮುದ್ರದ ಅಬ್ಬರದಿಂದ ಮೀನುಗಾರರಿಗೂ ಸಂಕಷ್ಟ ಎದುರಿಸುವಂತಾಗಿದೆ. ಸಮುದ್ರದ ಅಬ್ಬರ ಏರಿಳಿತದಿಂದಾಗಿ ಸಮುದ್ರ ತೀರದ ನಿವಾಸಿಗಳಲ್ಲಿ ಆತಂಕ ಹೆಚ್ಚಾಗಿದೆ. ಸಮುದ್ರ ತೀರದಲ್ಲಿ 35 ಮನೆಗಳ ಜನರು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಗಿದೆ. ಬೀದಿ ನಾಯಿಗಳಿಗೆ ಬಿರಿಯಾನಿ ಬೆನ್ನಲ್ಲೇ ಮತ್ತೊಂದು ಭಾಗ್ಯ ಸಿಗಲಿದೆ. ಬೀದಿ ನಾಯಿಗಳು ಕೂಡ ಜನರ ಮೇಲೆ ಅಟ್ಯಾಕ್ ಮಾಡದಂತೆ ಟ್ರೈನಿಂಗ್ ಕೊಡೋದಕ್ಕೆ ಕೋಚ್ಗಳನ್ನು ನೇಮಿಸಲಾಗುತ್ತೆ. ಜನರ ಮೇಲೆ ಅಟ್ಯಾಕ್ ಮಾಡದಂತೆ ಬೀದಿ ನಾಯಿಗಳಿಗೆ ಟ್ರೈನಿಂಗ್ ಮಾಡ್ತಾರಂತೆ. ಪೊಲೀಸ್ ನಾಯಿಗಳಿಗೆ ಟ್ರೈನಿಂಗ್ ಮಾಡ್ತಾ ಇದ್ದವರನ್ನ ನೇಮಿಸೋದಕ್ಕೆ ಪಾಲಿಕೆ ಚಿಂತಿಸಿದೆ. ಇನ್ನು ನಾಯಿಗಳ ವರ್ತನೆ ಪತ್ತೆ ಹಚ್ಚಿ ಟ್ರೈನಿಂಗ್ ಕೊಡಿಸೋದಕ್ಕೆ ಪಾಲಿಕೆ ಸಜ್ಜಾಗಿದೆ. ಆದಾಯ ಸಂಗ್ರಹಕ್ಕೆ ನಾನಾ ಹೊಸ ಮೂಲ ಹುಡುಕ್ತಾ ಇರುವ ಭಾರತೀಯ ರೈಲ್ವೆ ಇದೀಗ ಪ್ರಯಾಣಿಕರ ಲಗೇಜ್ ಮೇಲೂ ಕೂಡ ಶುಲ್ಕವನ್ನು ಹೇರೋದಕ್ಕೆ ಮುಂದಾಗಿದೆ. ವಿಮಾನಗಳ ರೀತಿಯಲ್ಲಿ ನಿಗದಿಗಿಂತ ಹೆಚ್ಚಿನ ಲಗೇಜ್ ಹೊಂದಿದ್ರೆ ಅದಕ್ಕೆ ಹೆಚ್ಚುವರಿ ಶುಲ್ಕವನ್ನು ವಿಧಿಸೋದಕ್ಕೆ ರೈಲ್ವೆ ನಿರ್ಧರಿಸಿದೆ. ಯಾವ ಮಾದರಿಯ ಟಿಕೆಟ್ ಪಡೆದರೂ ಎಷ್ಟು ಲಗೇಜ್ ಕೊಂಡೊಯ್ಯಬಹುದು ಅನ್ನೋ ಬಗ್ಗೆ ರೈಲ್ವೆ ಮಾಹಿತಿಯನ್ನು ನೀಡಿದೆ. ಆದರೆ ಎಷ್ಟು ತೂಕ ಮೀರಿದರೆ ಎಷ್ಟು ಶುಲ್ಕ ಕಟ್ಟಬೇಕು ಅನ್ನೋ ಮಾಹಿತಿಯನ್ನು ಇನ್ನೂ ಕೂಡ ಬಹಿರಂಗಪಡಿಸಿಲ್ಲ. ಒಂದು ಲಗೇಜಿನ ತೂಕ ನಿಗದಿತ ಮಿತಿಯೊಳಗೆ ಇದ್ರೂ ಕೂಡ ಅದರ ಗಾತ್ರ ಹೆಚ್ಚಿದ್ರೂ ಅದಕ್ಕೂ ಕೂಡ ಹೆಚ್ಚುವರಿ ಶುಲ್ಕವನ್ನು ಹಾಕಲಾಗುತ್ತೆ. ಉತ್ತರ ಪ್ರದೇಶದ ಉತ್ತರ ಕೇಂದ್ರ ರೈಲ್ವೆ ವಲಯದ ಪ್ರಯಾಗ್ರಾಜ್ ವಿಭಾಗದಲ್ಲಿ ಇದನ್ನು ಮೊದಲ ಬಾರಿಗೆ ತರಲಾಗ್ತಾ ಇದೆ. ಅಧಿಕಾರಿಯೊಬ್ಬರು ಈ ಬಗ್ಗೆ ತಿಳಿಸಿದ್ದಾರೆ. ಈ ನಡುವೆ ರೈಲ್ವೆ ಇಲಾಖೆಯ ನಿರ್ಧಾರವನ್ನು ಸಮಾಜವಾದಿ ಪಕ್ಷ ಸೇರಿದಂತೆ ಹಲವು ರಾಜಕೀಯ ಪಕ್ಷಗಳ ನಾಯಕರು ಕಟುವಾಗಿ ಟೀಕಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.